ಮಹಿಳಾ ಕ್ರಿಕೆಟ್ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಮಹಿಳಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಎಂಸಿಪಿಎಲ್ 2026 ಟೂರ್ನಿ ಬೆಂಗಳೂರಿನ ಬನಶಂಕರಿಯ ಪಿವಿಎಸ್ ಯೂನಿವರ್ಸಿಟಿ ಕ್ರಿಕೆಟ್ ಮೈದಾನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಡಾಕ್ಟರ್ ಸಂದೀಪ್ ಪಿ ಶೆಟ್ಟಿ ಅವರ ನಾಯಕತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಟೂರ್ನಿಯಲ್ಲಿ ನಮ್ಮ ಉಡುಪಿ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾರತದಲ್ಲೇ ಮೊದಲ ಬಾರಿಗೆ 125 ಗ್ರಾಂ ಹಾರ್ಡ್ ಟೆನ್ನಿಸ್ ಬಾಲ್ ಬಳಸಿ ವೃತ್ತಿಪರ ಮಹಿಳಾ ಟೂರ್ನಿಯನ್ನು ಆಯೋಜಿಸಲಾಗಿತ್ತು. ದೇಶದ ವಿವಿಧ ಭಾಗಗಳಿಂದ ಬಂದ 80ಕ್ಕೂ ಹೆಚ್ಚು ವೃತ್ತಿಪರ ಮಹಿಳಾ ಕ್ರಿಕೆಟಿಗರು ಈ ಟೂರ್ನಿಯಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. ಮಂಡ್ಯ ಕ್ವೀನ್ಸ್, ಕಿತ್ತೂರು ಕೇಸರಿ, ಮೈಸೂರು ಮಹಾರಾಣೀಸ್, ನಮ್ಮ ಉಡುಪಿ, ಮಂಗಳೂರು ಟೈಗರ್ಸ್ ಮತ್ತು ರಾಯಲ್ ಎಮರಾಲ್ಡ್ ಬೆಂಗಳೂರು ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡಿದ್ವು. ಫೈನಲ್ ಪಂದ್ಯದಲ್ಲಿ ನಮ್ಮ ಉಡುಪಿ ತಂಡವು ಜಯಗಳಿಸಿ 15 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ರನ್ನರ್ ಅಪ್ ಸ್ಥಾನ ಪಡೆದ ಮೈಸೂರು ಮಹಾರಾಣೀಸ್ ತಂಡಕ್ಕೆ 12 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡಲಾಯಿತು. ಈ ಟೂರ್ನಿಗೆ ಪ್ರಕಾಶ್ ಕುಂಪಲ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಡಾಕ್ಟರ್ ಟಿ.ಎ. ಶರವಣ ಮತ್ತು ಶ್ರೀ ಸಾಯಿ ಪ್ಯಾರಡೈಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ವೀರಭದ್ರಾಚಾರಿ ಕೆಎಂ ಪ್ರಮುಖ ಪ್ರಾಯೋಜಕರಾಗಿ ಸಾಥನ್ನು ನೀಡಿದರು. ಇದರೊಂದಿಗೆ ಎಸ್ಎಸ್ಕೆ ಪ್ರೊಡಕ್ಷನ್ ಅಂಡ್ ಇಂಟೀರಿಯರ್ಸ್ ಸಂಸ್ಥೆಯು ಕೂಡ ಬೆಂಬಲವನ್ನ ಒದಗಿಸಿದೆ. ಆಲ್ ಇಂಡಿಯಾ ಮೆನ್ಸ್ ಅಂಡ್ ವುಮೆನ್ಸ್ ಸ್ಪೋರ್ಟ್ಸ್ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿ ಕಾರ್ಯಕ್ರಮ ನಡೆದಿದೆ. WCPL ಅಧ್ಯಕ್ಷರಾದ ಡಾಕ್ಟರ್ ಸಂದೀಪ್ ಪಿ ಶೆಟ್ಟಿ, ಅಂಬಿಕಾ BS ಮತ್ತು ಉಪಾಧ್ಯಕ್ಷರಾದ ಸರ್ವಮಂಗಳ ಅವರ ನೇತೃತ್ವದಲ್ಲಿ ಟೂರ್ನಿ ಸುಸೂತ್ರವಾಗಿ ನಡೆಯಿತು. ಸೊ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನಾವು ಕ್ಲಿಯರ್ ಆಗಿ ನಾವು 2025ರಲ್ಲಿ ಸೀಸನ್ 1 ಅಂತ ಮಾಡಿದ್ವಿ WCPL. ಸೊ ಅದು ಒಳ್ಳೆ ರೀತಿಯಲ್ಲಿ ನಡೀತು. ಆಮೇಲೆ ಅಲ್ಲಿ ಅದಾದ ನಂತರ ನಾವು 26ಕ್ಕೆ ನಾವು ಸೀಸನ್ 2 ಮಾಡಿದ್ವಿ. ಇವಾಗ ಅದು ಯಶಸ್ವಿಯಾಗಿ ಆಗಿದೆ. ಸೊ ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಕ್ರಿಕೆಟ್ ಮ್ಯಾಚ್ ಇದು ಯಾರೇ ಒಂದು ಒಳ್ಳೆ ಪ್ರತಿಭಾವಂತ ಫಿಮೇಲ್ ಪ್ಲೇಯರ್ಸ್ ಅಂತ ಹೇಳಿದ್ರೆ ಹೆಣ್ಮಗಳು ಒಳ್ಳೆ ಆಡೋರು ಯಾರೇ ಇರಲಿ, ಅವರು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಹುಡುಗರಿಗೆ ಅಂತ ಹೇಳಿದ್ರೆ ಒಳ್ಳೆ ವೇದಿಕೆ ಸಿಗ್ತಾ ಇದೆ, ಹುಡುಗಿಯರಿಗೆ ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ. ಬಟ್ ನಾವು ಫಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿದ್ವಿ ಹಾರ್ಡ್ ಟೆನ್ನಿಸ್ ಬಾಲ್ ಅಂತ ಹೇಳಿದ್ರೆ 120 ಗ್ರಾಂ ಬಾಲ್ ವೇಟ್ ಇರುವಂತಹ ಬಾಲ್ ಅಲ್ಲಿ ಮ್ಯಾಚ್ ನಡೆಸಬೇಕಂತ ಹೇಳಿ. ಸೊ ಈ ಮ್ಯಾಚ್ ನಡಿಬೇಕಂತ ಹೇಳಿದ್ರೆ ಇದರಲ್ಲಿ ನಾವು ತುಂಬಾನೇ ಆಕ್ಚುಲಿ ಪ್ರಿಪರೇಷನ್ ಮಾಡಿದ್ವಿ. ಒಂದು 6 ತಿಂಗಳದ್ದು ಪರಿಶ್ರಮ. ಯಾಕಂತ ಹೇಳಿದ್ರೆ 6 ತಿಂಗಳ ಪರಿಶ್ರಮ ಹೇಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟೇಟ್ಗಳಿಗೆ ನಾವು ಅಲ್ಲಿದ್ದು ಕೋಚ್ಗಳನ್ನ, ಅಲ್ಲಿದ್ದು ಸೆಲೆಕ್ಟರ್ ಕಮಿಟಿಗಳನ್ನ ಭೇಟಿ ಮಾಡಿ ಅವರ ಜೊತೆ ಒಂದು ಒಳ್ಳೆ ಪ್ಲೇಯರ್ಸ್ಗಳು ನಮ್ಗೆ ಬೇಕಾಗಿದೆ. ಪ್ರತಿ ಟೀಮಲ್ಲೂ ಮಿನಿಮಮ್ ಆಕ್ಚುಲಿ ರಾಜ್ಯಕ್ಕೆ ಆಡುವಂತಹ 6 ಜನ ಆಲ್ರೌಂಡರ್ಸ್ ನಮಗೆ ಇದ್ರೆ ನಮ್ಗೆ ಒಳ್ಳೇದು. ಹಾಗೇನೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ಲಿ, ಬೌಲರ್ಸ್ ಆಗಲಿ, ವಿಕೆಟ್ ಕೀಪರ್ಸ್ ಆಗಲಿ, ಸೊ ಇಂಥ ಒಳ್ಳೆ ಫೀಲ್ಡರ್ಸ್ಗಳಾಗಲಿ, ಸೊ ಇಂಥದ್ದೊಂದು ನಾವು ಮಾಡಿಬಿಟ್ಟು ಒಂದು ಎಲ್ಲ ಓನರ್ಸ್ಗಳಿಗೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಟೀಮ್ ಕೊಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಸೊ ಪ್ರತಿಯೊಂದನ್ನು ನಾವು ಪ್ಲಾನ್ ಪ್ರಕಾರನೇ ಮಾಡಿದ್ದೀವಿ. ಅಂಡ್ ಅವರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಪ್ಲಸ್ ಅವ್ರು ಬರುವಂತಹ ವೆಚ್ಚ ಅದನ್ನು ನಾವು ಮೊದಲೇ ಕೊಟ್ಟಿದ್ವಿ. ಅಪ್ ಅಂಡ್ ಡೌನ್ ಟಿಕೆಟ್ಸ್ ಆಗಲಿ ಎಲ್ಲ, ಫ್ಲೈಟ್ ಅವರಿಗೆ, ಫ್ಲೈಟ್ ದೂರದವರಿಗೆ, ಮಿಕ್ಕಿದವರಿಗೆಲ್ಲ ನಾವು AC ಟ್ರೈನ್ ಕೊಟ್ಟಿದ್ವಿ. ಅವರಿಗೆ ಮಿಕ್ಕಿದವರಿಗೆ ನಮ್ಮ ಮಂಗಳೂರು, ಉಡುಪಿ ಪ್ರಾಂತ್ಯದವರಿಗೆಲ್ಲ ನಾವು ಬಸ್ ವ್ಯವಸ್ಥೆ ನಾವು ಮಾಡಿದ್ವಿ. ಅಲ್ಲಿ ಉಳ್ಕೊಳ್ಳೋಕ್ಕೆ ಅವ್ರಿಗೆ ಅಕಾಮಿಡೇಷನ್ ಆಗಲಿ, ಅಲ್ಲಿ ಊಟ ಆಗಲಿ, ಉಪಚಾರ ಆಗಲಿ ಎಲ್ಲವನ್ನ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ವಿ. ಅಂಡ್ ತುಂಬಾ ಸಂತೋಷ ಏನಂತ ಹೇಳಿದ್ರೆ ಈ ಸರಿ ಕಪ್ ಗೆದ್ದಿರೋದು ನಮ್ಮ ಉಡುಪಿ. ಹಾಗಾಗಿ ಅದಕ್ಕೆ ತುಂಬಾನೇ ನನಗೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಮಿತ್ರ ರೋಷನ್ ರೈ ಆಕ್ಚುಲಿ ಅಲ್ಲಿ ಟೀಮ್ ತಗೊಂಡಿದ್ರು. ಆಮೇಲೆ ಅವರ ಟೀಮ್ ಆಕ್ಚುಲಿ ವಿನ್ ಆಯಿದ್ರು. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರ ಟೀಮ್ ಇವರೆಲ್ಲ. ಆಮೇಲೆ ರನ್ನರ್ಸ್ ಅಪ್ ಆಗ್ಬಿಟ್ಟು ನಮ್ಮ ಅಂಬಿಕಾ ಮೇಡಮ್ದು ಮೈಸೂರು ಮಹಾರಾಣಿ, ಇವರು ರನ್ನರ್ ಅಪ್ ಆಗಿದ್ದಾರೆ. ಹಾಗಾಗಿ ಈ ಟೂರ್ನಮೆಂಟ್ ಯಶಸ್ವಿಯಾಗಿದೆ. ಆಮೇಲೆ ಈ ಪ್ರೆಸ್ ಕ್ಲಬ್ ಆಕ್ಷನ್ ನಮ್ದು ಮಂಗಳೂರಲ್ಲಿ ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿಯವರೇ, ಹಾಗಾಗಿ ನಮ್ದೊಂದು ಪ್ರೆಸ್ ಕ್ಲಬ್ ಇಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅನ್ಕೊಂಡು ಇವತ್ತು ನಾವು ಸಕ್ಸಸ್ಫುಲಿ ನಮ್ಮ ಇವೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ನಾವು ಟ್ರಸ್ಟ್ ಮಾಡ್ಬೇಕಾದ್ರೂ ಕೂಡ ನಾವು ಪ್ರೆಸ್ ಕ್ಲಬ್ ಇಲ್ಲೇ ಮಾಡಿರೋದು. ಸೊ ಅದಕ್ಕೋಸ್ಕರ ಇವತ್ತು ನಮ್ದು ಸೀಸನ್ 2 ಆಗಿದೆ. ಹಾಗಾಗಿ ನಮಗೆ ಎಲ್ರಿಗೂ ತುಂಬಾ ಸಂತೋಷ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.